ನಮಗೂ ಹರ್ಟ್ ಆಗುತ್ತೆ. ಯಾವ ಹೆಂಡತಿಗೆ ಬೇಜಾರಾಗಲ್ಲ ಸರ್. ಈಗ ಅವಳೇ ಬಾಯ್ಬಿಟ್ಟು ಹೇಳಿದೆ ಏನಂತ, ಗಂಡನ ಹತ್ರ ಮಕ್ಕ ರೂಲ್ ಇಲ್ಲ, ಬೇಕಾದ್ರೆ ಕೀಪ್ನ ಇಟ್ಕೋಗ ಅಂತ ಹೇಳಿದ್ದು. ನಾನು ಅಲ್ಲಿ ಕ್ಲಿಯರ್ ಸ್ಟೇಟ್ಮೆಂಟ್ ಕೊಡಿ. ನಾನು ನೋಡ್ರಿ, ನಾವು ಸಂಪ್ರದಾಯ ಕುಟುಂಬದ ಕೀಪ್ ಎಲ್ಲ ಇಟ್ಕೊಳಕ್ ಹೋಗಲ್ಲ. ಸಂಪ್ರದಾಯ ಕುಟುಂಬದವರು ವರದಕ್ಷಿಣೆ ಕೇಳ್ತಾರ, ಹೊಡಿತಾರ, ಹೊರಗಡೆ ಹಾಕ್ತಾರ. ಅವ್ರ ಮನೆ ಹತ್ರ ನೋಡಿದಾರೆ. ವರದಕ್ಷಿಣೆ ನಾವು ಕೇಳಿಯೋ ನೀನ್ ಕೇಳಿಯ, ಅದಕ್ಕೆ ದುಡ್ಡೆಲ್ಲ ಆಟೋದಲ್ಲಿ ಕೆಲಸ ಮಾಡ್ತಾರಂತೆ, ಅವ್ರಿಗೆ 1 ಲಕ್ಷ ಕೊಡ್ತಾರಂತೆ. ಇವ್ರು ಸಾಫ್ಟ್ವೇರ್ ಆಗಿರೋದ್ರಿಂದ ಎಷ್ಟು ಲಕ್ಷ ಕೊಡ್ತೀರಾ ನೀವೇ ನೋಡಿ, ಮೋರ್ ದೆನ್ 5 lakhs ಕೊಡ್ಬೇಕಂತ ಹೇಳಿದ್ರು. ಆಯ್ತು, 1 ನಿಮಿಷ ತೊಳಿ ಈ ಆಡಿಯೋ ಕೇಳಿ. ರಾಜಸ್ಥಾನದಲ್ಲಿ ಹೆಂಗ್ ಗೊತ್ತಾ, ಹುಡುಗಿನ ಮದುವೆ ಆಗಿ ಹುಡುಗಿ ಮನೆಗೆ ಡೌರಿ ಕೊಟ್ಬಿಟ್ಟು ಹೋಗ್ತಾರೆ. ಆ ತರ ಫಾಲೋ ಮಾಡಿ. ಮಾತಾಡ್ತಿದ್ದೆ, ವಿಡಿಯೋ ಪ್ಲೇ ಆಗ್ತದೆ, ಇದಕ್ಕೆ ಮಾತಾಡ್ತಿದ್ದೆ, ಇದಕ್ಕೆ ಸುಮೀರ್ ಮೈಕ್ ಹತ್ರ ರಾಜಸ್ಥಾನ್ಗೆ ಹೋಗ್ತೀನಿ, ಅಲ್ಲೇ ಬಂದು ನೋಡಿ. ಇದು ಸ್ಟಾರ್ಟಿಂಗ್ ಅಲ್ಲಿ ಅದು ಫಸ್ಟ್ ನಮ್ಮ ಹತ್ರ ದುಡ್ಡು ಕೇಳಿದ್ರು, ನಾನು ಕೊಡಲ್ಲ ಅಂತ ಹೇಳಿದೆ. ಬಂಗಾರ ಕೊಡಿ, ಅದಕ್ಕೆ ಮದುವೆ ಖರ್ಚಲ್ಲಿ ಇಸ್ಕೊಂಡು. ಆಕ್ಚುಲಿ ನಾವೀಗ ಆರಂಭದಲ್ಲಿ ಹೋಗ್ತಾನೆ ಇಲ್ಲ ಸರ್. ಅಲ್ಲ ಈಗ ಹೇಳೋ ಪ್ರಕಾರ ಡೌರಿ ಕೇಳ್ತೀನಿ ಅಂತೆಲ್ಲ ಹೇಳಿದಲ್ಲ, ಡೌರಿ ಕೇಳೋ ಅಭ್ಯಾಸ ಇಲ್ಲ. ನಾನು ಇವ್ರ ಹಳಿಯನ ಹತ್ರ ದುಡ್ಡು ಇಸ್ಕೊಂಡು ಮದುವೆ ಮಾಡ್ಕೊಂಡು ಮಾಡಿದ್ಮೇಲೆ ನಮ್ಮಲ್ಲಿ 40 lakhs ಖರ್ಚು ಮಾಡಿದ್ದಾರೆ. ಅವ್ರ ತಾಯಿ ಅಳಿಯನಿಂದ ಬರ್ಬೇಕು, ಸೊಸೆಯಿಂದ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದಾಗ, ನಮಗೂ ಅದು ಗೊತ್ತಾದಾಗ ನಾವೇನ್ ಮಾಡ್ಬೇಕು? ಅದಕ್ಕೆ ನಾನು ಹೇಳ್ದೆ, ಬೇರೆ ಕಡೆ ಹುಡುಗಿರ್ಗೆ ಮದುವೆ ಮಾಡ್ಕೊಂಡು ಮಾಡ್ತಾರೆ, ನಮ್ ಕಡೆ ಇಷ್ಟು ಮಾಡಿದ್ರು ಇನ್ನೂ ಡಿಮ್ಯಾಂಡ್ ಆಗ್ತಿದಾರಲ್ಲ, ಹೆಂಗೆ ಆ ಕಡೆ ಈ ಕಡೆ ಕಟ್ ಮಾಡ್ಬಿಡೋದು, ಮಧ್ಯದಲ್ಲಿ ಎತ್ಕೊಂಡು ಹೋದ್ರೆ ಹಿಂಗೆ ಬರೋದು ವಿಷಯಗಳು. ಆಯ್ತಾ, ಇವಾಗ ಅಷ್ಟೆಲ್ಲ ಹೇಳಿದ್ ನಮ್ಮ ತಾಯಿ ಅಲಿಗೇಷನ್ ಮಾಡ್ತೀನಿ, ಅದನ್ನ ಮಾಡ್ತೀನಿ ಅಂತ ಹೇಳಿದ್ರು. ಒಂದು ಅಲಿಗೇಷನ್ ಮಾಡಿದ ಅಡಿಗೆ ಮಾಡ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ ಈ ತರ ಇದು ಈಗ ಜನರಲ್ ಆಗಿ ಬಂದಿದೆ. ಎಲ್ಲಾನು ಇದೇ ತರ ವಿಡಿಯೋ ಮಾಡ್ಕೊಂಡ್ರೆ ಅವ್ರು ಮಾಡ್ಕೊಂಡ್ಮೇಲೆ ನಾನು ಸ್ಟಾರ್ಟ್ ಮಾಡಿದೆ. ಅಲ್ಲ ಸರ್, ಅವ್ರಮ್ಮ ನನ್ನ ಹತ್ರ ಇಷ್ಟೊಂದು ಕೇಳಿದಾಳೆ, ಇಷ್ಟೊಂದೆಲ್ಲ ಇದಾವೆ. ಇದಾದ್ಮೇಲೆ ಈ ಮನೆ ಕೂಡ ಹೋಗಿದೆ 75,000 ಕಟ್ ಅಂತ ಕೇಳಿದ್ರು. ನಮ್ಮಮ್ಮ ನಮಗೂ ದುಡ್ಡು ತಿಂದ ಅಭ್ಯಾಸ. ಇವ್ರ ಅಣ್ಣ ತಮ್ಮ ಅವ್ರ ಅಮ್ಮ ಬಂದು ಸ್ವಂತ ಮೈದಿನ ಮೇಲೆ 40 ಸಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ, ರೇಪ್ ಕೇಸ್. ಅದೆಲ್ಲ ಹೇಳ್ಬೇಕಂದ್ರೆ ಹೇಳಕ್ ಆಗಲ್ಲ. ಇವರಮ್ಮ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಏನು ಇವ್ರ ತಾಯಿ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ, ಡಿವೋರ್ಸ್ ಬೇಕಂದ್ರೆ ಪೊಲೀಸ್ ಸ್ಟೇಷನ್ ಹೋಗಿದ್ದಾಳಲ್ವಾ. ನಾನು ಒಂದ್ ಮಾತು ಹೇಳ್ಬೋದಿತ್ತಲ್ವಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾರ ಫಸ್ಟ್ ನೀನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅವ್ರ ತಾಯಿ ಇದ್ದಾಳೆ, ನಮ್ಮ ತಂದೆ ತಾಯಿ ಇದ್ದಾಳೆ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಇವ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಏನಿತ್ತು ಸರ್? ಅವ್ರೇನೇ ಹೊರಗೆ ಮಾಡಿದಾಗ ನಾನು ಅವ್ರ ಹತ್ರ ಕೇಳಿದ್ರೆ ನ್ಯಾಯ ಸಿಗಲ್ಲ, ಸ್ಟೇಷನ್ ಅಲ್ಲೇ ಹೋಗಿ ಕೇಳ್ಬೇಕು. ಶಾಸನ ನ್ಯಾಯ ಸಿಗ್ತಾ ಏನ್ ಹೇಳಿದ್ರು, ದೊಡ್ಡ ಹತ್ರ ಮಾತಾಡ ಅಂತ ಹೇಳಿದ್ರು. ಸರ್ ಇಷ್ಟೊತ್ತು ನಾವು ಏನು ಫುಲ್ ಎಪಿಸೋಡ್ ನೋಡ್ಕೊಂಬಂದ್ವಿ, ನಿಮ್ಮ ಮಾತು ಕೇಳಿದ್ವಿ ಮೇಡಮ್. ಇದರಲ್ಲಿ ಕೇವಲ ವಿಡಿಯೋ ಆಡಿಯೋ, ನೀನು ನನಗೆ ಸಹಕರಿಸಿಲ್ಲ, ನೀನು ನನ್ನ ಹೊಡಿತೀಯ ಬಡಿತೀಯ ಹಲ್ಲೆ ಮಾಡ್ತೀಯ, ಇನ್ನೇನೋ ಏನು ವರದಕ್ಷಿಣೆ, ಇದನ್ನ ಬಿಟ್ಟರೆ ಇನ್ನೇನೋ ಕೇಳಲಿಲ್ಲ. ನೋಡಿ, ಇನ್ನೂ ಜೀವನ ತುಂಬ ಇದೆ. ನೀವು ಮೇಡಮ್ ನಿಮ್ಗೆ ಹೇಳಬೇಕು ಅಂತ ಅಂದರೆ, ನೀವೊಬ್ಬರು ಹೆಣ್ಮಗಳು, ಗಂಡನ ಕಷ್ಟದಲ್ಲಿ ಅಥವಾ ಅವ್ರೇನು ಆಸೆ ಪಡ್ತಾರೆ ಅದನ್ನ ಕೊಟ್ಕೊಂಡು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗಿದ್ರೆ ಇವತ್ತಿಗೆ ಈ ರೀತಿ ಬರ್ತಾ ಇರ್ಲಿಲ್ಲ. ಜೊತೆಗೆ ನೀವು ಕೂಡ ಅವ್ರಿಗೆ ಚೆನ್ನಾಗಿ ನೋಡ್ಕೊಂಡು ಹೋಗೋಣ, ನಮ್ಮ ಸಂಸಾರ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅನ್ನೋದೊಂದು ಇರಬೇಕಾಗಿತ್ತು. ಮತ್ತೆ ಸರ್ ನಿಮಗೂ ಕೂಡ ಅಷ್ಟೇ, ನೀವು ಅವ್ರಿಗಿಂತ ವಯಸ್ಸಲ್ಲಿ ದೊಡ್ಡವರು, ಅವ್ರು ಏನೋ ಒಂದು ಅಂದ್ರೆ ಏನೋ ಒಂದು ಭಯ ಇರ್ತಾ ಇತ್ತು ಸಂಸಾರದಲ್ಲಿ ಅಂತ ಅಂದ್ರೆ, ಈ ಆಡಿಯೋ ವಿಡಿಯೋ ಅನ್ನೊಂದು ಬಿಟ್ಟು ಹೆಂಡತಿ ಬಗ್ಗೆ ಅಂದ್ರೆ ಈ ಆಡಿಯೋ ವಿಡಿಯೋ ಬಿಟ್ಟು ಅದ್ರ ಬಗ್ಗೆ ಏನು ಕಾನ್ಸಂಟ್ರೇಷನ್ ಮಾಡಿದಿರಲ್ಲ, ಅದನ್ನ ಬಿಟ್ಟು ಇವ್ರ ಕಡೆ ಹೆಂಡತಿ ಬಗ್ಗೆ ಮಾಡ್ಬಿಟ್ಟಿದ್ರೆ, ಗಮನ ಹರಿಸ್ಬಿಟ್ಟಿದ್ರೆ, ಅವರ ಪ್ರೀತಿಯನ್ನ ಗಳಿಸೋ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಎಷ್ಟೊತ್ತಿಗೆ ಈ ಸಂಸಾರ ಬೀದಿಗೆ ಬರ್ತಾ ಇರ್ಲಿಲ್ಲ. ಒಂದ್ ಮಗುನು ಆಗ್ತಾ ಇತ್ತು, ನಿಮ್ ಸಂಸಾರ ಸುಖವಾಗಿರ್ತಾ ಇತ್ತು. ಇದೇ ಆಗಿಲ್ಲ ನಿಮ್ ಸಂಸಾರದಲ್ಲಿ, ಇದಾಗಿಲ್ಲ ನನ್ನ ಜೊತೆಗೆ ಇರ್ಬೇಕಲ್ಲ. ಇವಳು ಹೋಗಿ ಮೈಸೂರಾಗ ಒಂದೊಂದು ವರ್ಷ ಅಲ್ಲೇ ಇದ್ರೆ ಹೆಂಗ್ ಸರ್ ಅಡ್ಜಸ್ಟ್ಮೆಂಟ್ ಆಗುತ್ತೆ? ಅಲ್ಲ ನೀವು ಅವ್ರ ಪ್ರೀತಿ ವಿಶ್ವಾಸವನ್ನ ಗಳಿಸೋ ಪ್ರಯತ್ನ ಮಾಡಿ. ಅದಕ್ಕೆ ಸರ್ ಪ್ರಯತ್ನ ಮಾಡೋಣ ಅಂತಾನೆ ಇವಳಿಗೋಸ್ಕರ ಬಂದು ಸಪರೇಟ್ ಆಗಿ ಮನೆ ಮಾಡಿದ್ದೆ. ಇವಾಗ ನಮ್ಮಪ್ಪ ನಮ್ಮಮ್ಮ ಯಾರಿಲ್ಲ, ನೋಡಿ ಮನೆಗಳೆಲ್ಲ ಗಾಯತ್ರಿ ನಗರ ಮಾಡಿದ್ದೆ, ಅಲ್ಲಿ ಮಾಡಿದ್ದೆ, ಅಲ್ಲೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಲು. ಬೇಡ ನನಗೆ ಮಲೇಶ್ವರ ಮನೆ ಮಾಡಂತ ಸಿಕ್ಕಿನ ಮಾಡ್ಬೋದು. ಅದೇ ಸೆಪರೇಟ್ ಬಾತ್ರೂಮ್ ಸೆಪರೇಟ್ ಮನೆ ವಿಚಾರ ಬಿಡಿ, ಮನೆ ಸರಿಯಾಗಿರೋರು ಇರಬೇಕು ಅನ್ಕೊಂಡವ್ರು ಬೀದಿಲಿದ್ರು ಚೆನ್ನಾಗೇ ಇರ್ತಾರೆ. ದೊಡ್ಡ ಮನೆನೇ ಬೇಕಾಗಿಲ್ಲ.
ಬೇಕಾಗಿಲ್ಲ, ಸಿಕ್ಕಾಪಟ್ಟೆ ದುಡ್ಡೇ ಅದು ಬೇಕಾಗಿಲ್ಲ. ಅದೇ ಸರ್, ಸಪರೇಟ್ ಬಾತ್ರೂಮ್ ಸಪರೇಟ್ ರೂಮ್ ಮನೆ ಬೇಕು ಅದಕ್ಕೆ ಮಣಿ ಮಾಡ್ತಾರಂತೆ. ಅದು ಹುಡುಕಿ ಸರ್, ಸಾಕೆ ಮಣಿ ಇಲ್ಲ, ಏನಿಲ್ಲ. ಆಗುತ್ತೆ ಅದು ಮಣಿ- ಸಪರೇಟ್ ಅವ್ರು ಬಾತ್ರೂಮ್ ಹೇಳಿದ್ರು ಸಪರೇಟ್ ಸ್ನಾನ ಬೇಸಿಕ್ ಮಾಡ್ಕೊಂಡು ನೀಡ್ ಅಲ್ವಾ ಸರ್, ಅದು ಬರ್ಬೇಕಂತ ಬೇಕೇ ಬೇಕು. ಅದು ಸಪರೇಟ್ ಬಾತ್ರೂಮ್ ಸಪರೇಟ್ ರೂಮ್ ಯಾಕೆ ಸರ್? ಈಗ ಮಾಮೂಲಾಗಿ ಈಗ ಹೆಂಗೆ ಬೆಂಗಳೂರು ಹೆಂಗೆ ಯೂಸ್ ಮಾಡ್ತೀವಿ, ಅಟ್ಯಾಚ್ ಬಾತ್ರೂಮ್ ಯೂಸ್ ಮಾಡ್ತೀವಿ. ಬಟ್ ಇವ್ರು ಏನಂದ್ರೆ ಮನೆ ಹೊರಗಿರೋದು ಸಪರೇಟ್ ಬಾತ್ರೂಮ್ ಸಪರೇಟ್ ರೂಮ್ ಮನೆ, ಅದು ಮಲ್ಲೇಶ್ವರಂನೇ ಸಿಗ್ಬೇಕಂತೆ. ಅದು ಸಿಗ ಹೆಂಗ್ ಸರ್ ಆಗುತ್ತೆ? ಸರ್, ಅದು ಒಂದ್ ಹುಡುಕಕ್ಕೆ ಹೇಳ್ತೀನಿ ಕೇಳಿ, ಅವರು ಒಂದ್ intention ಮೇಲಿಂದ ಏನಿಲ್ಲ. ಹೋಗಿ 20-30 ಅಂದ್ರೆ ಇಷ್ಟ ಇರುತ್ತೆ. ವಾಶ್ ಮಾಡಕ್ಕೆ ಬಟ್ಟೆ ಚೆನ್ನಾಗಿರಲ್ಲ. ದೊಡ್ಡ ಮನೆ ಅಂದ್ರೆ ಪರವಾಗಿಲ್ಲ, 30-40 ಹಂಗಿದ್ರೆ ಪರವಾಗಿಲ್ಲ. ನೀವ್ ಹೇಳಿದ್ರೆ ಅದಕ್ಕೋಸ್ಕರ ಸಪರೇಟ್ ಮಾಡಿಂದ ಬಿಟ್ಟು ಅಲ್ಲ, ಮಡಿನೂ ಇಲ್ಲ, ಗುಡಿಸ್ಲಾಗಿದ್ದರು ಏನೂ ಇಲ್ಲ. ಚಿಕ್ಕದಾಗಿರೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. 20-30 ಮನೆ ಹಂಗೆ ದೊಡ್ಡ ಇದೀನಲ್ವಾ ಸರ್? ಅದು ಹೆಂಗ್ ಸರ್ ಆ ಆಗುತ್ತೆ? ಮನೇಲಿ ನೀವ್ ಏನಿದೆ? ಹೇಳಿ ಎಲ್ಲ ಬಂದವರೆಲ್ಲ ಕೇಳ್ತಾರೆ, ಏನಮ್ಮ ಇದೆ, ಹೆಂಗಿದ್ಯಮ್ಮ? ಸರ್, ಬೇಸಿಕ್ 13,500 ರೇಷನ್ ತಂದಿಲ್ಲ. ಬಾಡಿಗೆ ಅದು. ನಾನು ಏನಿಲ್ಲ ಅಂದ್ರೆ ಹೆಂಗ್ ಸರ್ ಎಲ್ಲ ಕೊಡ್ತಾರೆ? ಸಂಸಾರ 13,500 ಮಾಡ್ಕೊಂಡು ಬಾಡಿಗೆ ಹೋಗ್ತೀವಾ ಅದು? ಸರ್? ಇವಾಗ ನಾನು ಒಳ್ಳೆ ಮನೆ ಮಾಡಿದ್ದೆ, ಇವ್ರು ಕ್ಯಾನ್ಸಲ್ ಅವ್ರು ಏನು ಕೇಳಿದ್ದು ಅವ್ರು ಇರೋಕ್ ಮಾತ್ರ ಅಲ್ಲ, ಎಲ್ಲರೂ ಅಂದ್ರೆ ಎಲ್ಲರೂ ಜೊತೆಗೆ ಸಂಸಾರ ನಾವು ಮಾಡೋಣ ಜೊತೆಗೆ ಅನ್ನೋಕೆ ಇದಕ್ಕೆ ಕೇಳಿದ್ದು. ಮಾಡಿದ್ದು. ಬಟ್ ಅವಳು ಇರೋ ನನ್ನ ಜೊತೆನೇ ಇಲ್ಲ. ಮಾತಿಗೆ ಮುಂಚೆ ಹೋಗಿ ಮೈಸೂರಲ್ಲಿ ಕೂತ್ಕೊಳ್ಳೋದು, ಫ್ರೈಡೇ ಬಂದ್ರೆ ಎವ್ರಿ ಫ್ರೈಡೇ ನೈಟ್ ಹೋಗೋದು. ಮತ್ತೆ ಸರ್, ಲಕ್ಷಾಂತರ ರೂಪಾಯಿ ಸಂಬಳ ಅಲ್ವಾ ಸರ್ ನಿಮ್ಗೆ? ಎಷ್ಟು ಸಂಬಳ ಸರ್? ನನಗೆ 1 ಲಕ್ಷ ಓಕೆ, 1 ಲಕ್ಷ ಬರುತ್ತೆ ಅನ್ಕೊಳ್ಳೋಣ, ಸುಮ್ಮನೆ 1 ಲಕ್ಷ ಬರುತ್ತೆ ಅನ್ಕೊಳ್ಳೋಣ. ನೀವು ವರ್ಕಿಂಗ್ ವುಮೆನ್, ಸೊ ಆರಾಮಾಗಿ ಒಂದು ದೊಡ್ಡ ಮನೆನೇ ಮಾಡ್ಬೋದಾಗಿತ್ತಲ್ಲ ಸರ್. ನಾನು ರೆಡಿ ಇದ್ದೀನಿ. ಬಟ್ ಇವಳು ಹೇಳೋ ಪ್ರಕಾರ ಮಲ್ಲೇಶ್ವರಂ ಅಲ್ಲೇ ಸಪರೇಟ್ ಬಾತ್ರೂಮ್ ಸಪರೇಟ್ ರೂಮ್ ಇರೋ ಮನೆ ಮಾಡೋಣ ಅಂತ ಹೇಳಿದ್ರೆ ಅದು 13,000 ನಾನು ಬಾಡಿಗೆ ಹೇಳಿದ್ದು ಇವ್ರಿಗೆ ಅರ್ಥ ಕೊಟ್ಟಿದ್ದೀನಿ. ಆಗ್ತಾ ಇಲ್ಲ ಸರ್. ಇವಾಗ ಬೇರೆ ಬೇರೆ ಮಾಡೋಣ ಅಂದ್ರೆ ನಾನು ಮಾಡಕ್ಕೆ ರೆಡಿ ಇದ್ದೀನಿ. ಬಟ್ ಇವ್ರು ಸಂಸಾರ ಮಾಡಕ್ಕೆ ರೆಡಿ ಇಲ್ಲ, ಅದಂತೂ ವೆರಿ ಕ್ಲಿಯರ್ ಆಗೈತೆ. ಇಷ್ಟು ದಿವಸ ಮಾಡಿದ್ರೆ ನಾನು ಸಂಸಾರ ಮಾಡಕ್ಕೆ ರೆಡಿ ಇಲ್ಲ. ಇಲ್ಲಿಗೆ ನಾನು ಟೈಮ್ ಮೇಲೆ 2.5-3 years ಇನ್ವೆಸ್ಟ್ ಮಾಡಿದ್ದೀನಿ. ಇನ್ನೂ ಎಷ್ಟು ಸರ್ ಇನ್ವೆಸ್ಟ್ ಮಾಡಿ ನಾನು? ಇವಾಗ 40 years ಆದ್ಮೇಲೆ ನಿಮಗೂ ಪ್ರಾಬ್ಲಮ್, ಇವಾಗ 30 years ಆಯ್ತು, ಅವಳಿಗೂ ಪ್ರಾಬ್ಲಮ್. ಸರ್, ನೀವು ಏನ್ ಮಾಡಿದಿರಾ ಗೊತ್ತಾ? ಚಿಕ್ಕ ಅಲಿಗೇಷನ್ ಅಲ್ಲೇ ನಿಮ್ಮ ಇಡೀ 3 ವರ್ಷನೂ ಕಳೆದ್ಬಿಟ್ಟಿದ್ದೀರಾ, ಜೀವನನೂ ಕಳೆದ್ಬಿಟ್ಟಿದ್ದೀರಾ. 3 ವರ್ಷದ ಅದ್ಭುತವಾದಂತ ಜೀವನ ಕಳೆದ್ಬಿಟ್ಟಿದ್ದೀರಾ. ಅದ್ಭುತವಾಗಿ ಜೀವನ ಇರ್ಬೇಕಂದ್ರೆ ಇವಾಗ ನೀವು ಹೇಳ್ತೀರಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ. ಇಲ್ಲ, ನಾನು ಇವಾಗ ಪ್ರತಿಯೊಂದು ಅಡ್ಜಸ್ಟ್ ಮಾಡ್ಕೊಂಡು ಬಂದಿರೋದು. ಇವಾಗ ಅವಳು ಕ್ಲಿಯರ್ ಆಗಿ ಹೇಳಿದ್ರು, ನಿಮ್ ತಂದೆ ತಾಯಿ ಸರಿಗಿಲ್ಲ, ನಿಮ್ಮ ಅಣ್ಣ ಸರಿಗೆ, ನಿಮ್ಮ ತಂಗಿ ಸರಿಗೆ, ಎಲ್ಲರೂ ಸರಿಗಿಲ್ಲ ಅಂತ ಸರ್, ಯಾರು adjust ಒಂದ್ ನಿಮಿಷ ನಿಂದ್ರು. ಇವ್ರ ಮನೆಗೆ ಇವ್ರು ಹೊಡೆದಿ ಬಡ್ದಿ ನಾವ್ ಯಾಕೆ ಸರ್ ಹೊಡೆಯಕ್ಕೆ ಹೋಗೋಣ? ಫಸ್ಟ್ ಆಫ್ ಆಲ್ ಅವ್ರು ಹೊಡಿತಾರಲ್ಲ, ವಿಡಿಯೋ ನೋಡಿದ್ರಲ್ಲ ಹೆಂಗ್ ಹೊಡಿತಾರೆ, ಬಂದು ದೂಕ್ತಾರೆ. ಹಿಂಗೆಲ್ಲ ಒಬ್ಬ ಗಂಡಸಿಗೆ ಹಿಂಗೆಲ್ಲ ಮಾಡಿದ್ರೆ ತಳ್ಳಿದೀನಿ ಹೊರತು ನಾನು ಇಟ್ಕೊಂಡು ಹೊಡೆದಿದ್ದೀನಿ. ಹಿಂಗೆಲ್ಲ ಮಾಡಿದ್ರೆ ಇದೇ ಮಾತುಕತೆ ಬೇಡ ಅನ್ನೋದು ಸರ್, ಇದೇ ನಾನು ಮನೆ ಮಾತುಕತೆ ಬೇಡ ಅನ್ನೋದು. ನೀನ್ ನನ್ನ ಮನೆಗೆ ಬರಬಾರ್ದು, ನಾನು ಅವ್ರಿಗೆ ಹೊಡೆದಿಲ್ಲ, ಮನೆಗೆ ಹೋಗ್ಬಾರ್ದು ಅಂದ್ರೆ ಹತ್ಕೊಂಡು ಹೆಂಗ್ ಸರ್? ತಳ್ಳಿ ಈಗ ಹೊರ್ತು ನಾನು ಹೊಡೆದಿಲ್ಲ. 3 ವರ್ಷ ನೀವು ಸಾಕಷ್ಟು ಜಗಳ ಮಾಡಿದೀರಾ, ಈಗ ಡಿವೋರ್ಸ್ ಬಂದಿದ್ದೀರಾ, ಈಗ ಡಿವೋರ್ಸ್ ಹಂತಕ್ಕೆ ಬಂದಿದ್ದೀರಾ. ಡಿವೋರ್ಸ್ ತಗೊಳ್ಳೋ ದೊಡ್ಡ ವಿಚಾರ ಅಲ್ಲ ಸರ್, ಕೊಟ್ಟು ಬಿಡ್ತಾರೆ. ನೆಕ್ಸ್ಟ್ ಇನ್ನಿಂಗ್ಸ್ ಇದೆಯಲ್ಲ, ನೆಕ್ಸ್ಟ್ ಇನ್ನಿಂಗ್ಸ್ ಇನ್ನೂ ಬದುಕು ಬಹಳ ಇದೆ ನಿಮ್ದು. ಆ ಸಂದರ್ಭದಲ್ಲಿ ಹಿಂಗೆ ಆದ್ರೆ ಹೆಂಗ್ ಸರ್? ಅವ್ರು ಅದನ್ನೇ ಹೇಳ್ತಾರೆ ಸರ್, ನಾನು ಎರಡನೇ ಮದುವೆ ಆಗ್ಬೇಕು, ನಾನು ಕೊಟ್ಟಂತ ಹೇಳ್ತಾರೆ ಅವರು. ಇವಳ ಜೊತೆ ಸಂಸಾರ ಇವಳು ಹೇಳ್ತಾಳೆ 60 ವರ್ಷಕ್ಕೆ ಮಾಡ್ಕೊಳ್ಳೋನು, ಮಕ್ಕಳೇ ಬೇಡ ನಮಗೆ, ದತ್ತು ಮಕ್ಕಳು ತಗೊಳ್ಳೋನು, ಹಂಗೇರಾನು ಜಾಲಿ ಆಗಿರೋನು ಅಂತೆಲ್ಲ ಮಾತಾಡ್ತಾರೆ. ಸರ್, ನಾನು ರೀಸನ್ ಕೊಡ್ತೀನಿಲ್ಲ. ಸರ್, ಸೆಕೆಂಡ್ ಇನ್ನಿಂಗ್ಸ್ ಮೇಡಮ್, ನೀವ್ ಅನ್ಕೊಂಡಂಗಿರಲ್ಲ. ಅದೇ ಈಗಲೂ ನೀವು ಅಲ್ಲ ಆರಾಮಾಗಿ ಸರ್, ನಾನು ಮಾತಾಡ್ಕೊಂಡು ಹೇಳ್ತಾ ಇರೋದು ಕೂಲ್ 60 ಆಗಿರ್ಕೊಂಡು ವರ್ಷದ್ದು ನೆಮ್ಮದಿ ಆಗಿರೋಣ ಅಂತ ಕಥೆ ಏನ್ ಮಾತಾಡ್ಕೊಂಡಿದ್ರೆ ಚೆನ್ನಾಗಿರ್ಬಹುದು. ಯೋಚನೆ ಮಾಡಿ. ನಾವು ಸೆಕೆಂಡ್ ಇನ್ನಿಂಗ್ಸ್ ಯೋಚನೆ ಮಾಡಿ ಎಲ್ಲಿಗೆ ಬಂದಿದ್ದೀನಿ. ಸೆಕೆಂಡ್ ಇನ್ನಿಂಗ್ಸ್ ಮಾತಾಡ್ತಿರೋದೇ ಅವರು. ನಾ ಸೆಕೆಂಡ್ ಇನ್ನಿಂಗ್ಸ್ ಮಾತಾಡ್ತೀರಾ? ಸದ್ಯಕ್ಕೆ ಫಸ್ಟ್ ನೀನು ಹೇಳ್ದೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ. ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾನು ಫೋರ್ಸಬಲ್ ಮಾಡಕತ್ತಾ ಇಲ್ಲಿಗೆ ಹೇಳ್ತಾಳ. ಅವನು ಡೇಟ್ ಬಂದಾಗ ಮಾಡ್ತಾನೆ, ಹುಚ್ಚುಚ್ಚಾಗಿ ಏನೇನೋ ಹೇಳ್ತಾಳೆ. ನನಗೊಬ್ಬ ಇಂಜಿನಿಯರ್, ನಾನು ಸೈನ್ಸ್ ಸ್ಟೂಡೆಂಟ್, ನಾನು ಅದು ಹೋಗಿ ಮಾಡಿ ಬಂದಿನಿ. ನಾರ್ಮಲ್ ಟೈಮ್ನಾಗ ಟಚ್ ಮಾಡೋದು ಜೋರಾಗಿ ಹರಿಸ್ತಾಳೆ, ಡೇಟ್ ಬಂದಾಗ ಟಚ್ ಸರ್, ಮಾಡಿ. ಇದುವರೆಗೂ ನೀವು ಸ್ಟೋರಿ ಕೇಳಿದ್ರಿ ಯಾಕೆ ಏನು ಎತ್ತ ಅಂತ, ಮತ್ತೆ ಅವ್ರು ಅದೇ ರಿಪೀಟ್ ಮಾಡಿದ್ರು. ಅಲ್ಲ, ಅದೇ ರಿಪೀಟ್ ಮಾಡ್ತಾ ಇದೀನಿ ಸರ್. ಇಷ್ಟೊತ್ತು ಕೇಳಿದ್ದಷ್ಟೇ ಅಂದ್ರೆ ಒಂದ್ ಜಗಳ ಇದೆ, ಜಗಳ ಇದೆ ಸರ್, ಇದ್ದಿದ್ದೆ. ತುಂಬಾ ಆದ್ರೆ ಜಗಳ. ನಿಮ್ದು ತುಂಬಾ ಆಗೋಯ್ತು ಅಂದ್ರೆ ತುಂಬಾ ಅಂದ್ರೆ ಸಣ್ಣ ಪುಟ್ಟ ಜಗಳನೇ ದೊಡ್ಡ ಮಟ್ಟಕ್ಕೆ ತಗೊಂಡ್ ಬಂದಿದ್ದೀರಾ. ಆದ್ರೂ ಇವಾಗ್ಲೂ ಸಮಯ ಇದೆ. ನಮ್ಮ ಕಳಕಳಿ ಇಷ್ಟೇ, ನೀವು ಕೂತ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆಗೆ ಮಾತಾಡ್ಕೊಂಡು, ಇಲ್ಲ ನಾವ್ ಇನ್ ಮುಂದೆ ಚೆನ್ನಾಗಿರೋಣ ಅಂತ ಮಾತಾಡ್ಕೊಂಡು ಚೆನ್ನಾಗಿರಿ. ಆಯ್ತು ಸರ್, 4 ಸಲ ಕುಂದಿರ್ಸಿದೀನಿ. ಇವಳು ಹೇಳಿದ ಇಷ್ಟೇ, ನನಗೆ ಇಷ್ಟ ಇಲ್ಲ. 4 ಸಾರಿ ಆಯ್ತು ಸರ್. ಇವಾಗ ಇಷ್ಟ ಇಲ್ಲ ಅಂದ್ರೆ ಇನ್ನೊಂದ್ ಸಾರಿ ಟ್ರೈ ಮಾಡಿ, ಮತ್ತೊಂದ್ ಸಾರಿ ಟ್ರೈ ಮಾಡಿ. ಎಷ್ಟು ಸರ್ ಟ್ರೈ ಮಾಡ್ಬೇಕು ಸರ್? ಟೆಲ್ ಮಿ. ಯಾವತ್ತಾದ್ರೂ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ ಸರ್. ಈಗ 3 years ಆಯ್ತು. ಪ್ರತಿಯೊಬ್ಬ ಮನುಷ್ಯನಿಗೆ ಏಜ್ ಅನ್ನೋದು ಇರುತ್ತೆ. ಈಗ ಮದುವೆ ಆದ್ಮೇಲೆ ಊಟ ನಿದ್ದೆ ಹೆಂಗ್ ಬೇಕು, ಅದಾದ್ಮೇಲೆ ಮದುವೆ ಆದ್ಮೇಲೆ ಅದನ್ನ ಬೇಕೇ ಬೇಕು, ಸಂಸಾರ ಅನ್ನೋದು ಬೇಕು. ಹೆಣ್ಮಕ್ಳಂದ್ಮೇಲೆ ನಾವು ಯೂಸ್ ಅಂಡ್ ಥ್ರೋ ಟಿಶ್ಯೂ ಅಲ್ಲ, ಯೂಸ್ ಅಂಡ್ ಥ್ರೋ ಟಿಶ್ಯೂ ಆಸೆ ಇರುತ್ತೆ. ಅಂದ್ರೆ ನಮಗೂ ಯೂಸ್ ಅಂಡ್ ಥ್ರೋ ಟಿಶ್ಯೂ ಯಾರು ಹೆಲ್ಪ್ ಬರ್ಲಿಲ್ಲ ಅಂದ್ರೆ ಎಂತವ್ರಾಗಿದ್ರು ಗಂಡ ಬೇಕು, ಅವ್ನ ಹೆಲ್ಪ್ ಬೇಕು ಅನ್ನೋದೇ ಇರುತ್ತೆ. ಅದೇ ನಮ್ಮ ಮನೆಯವ್ರು ಹೇಳಿದ್ರು ಅಂತ ಹೇಳಿ ಹೊಡೆದಿ ಬಡ್ದಿ ಅಲಿಗೇಷನ್ ಮಾಡಕ್ಕಾಗುತ್ತೆ ಸರ್. ಈಗ ಹೆಲ್ಪ್ ಮಾಡ್ಬೇಕಂತ ಹೇಳಿ ಇವಳು ಪರ್ಸನಲ್ ಅಲಿಗೇಷನ್ಸ್ ಎಲ್ಲ ತಗೊಂಡ್ ಬಂದ್ಮೇಲೆ ಹಾಕಿಲ್ಲ. ಈಗ ನಾವು ಅಪ್ಪಗೆ ದುಡ್ಡು ಬೇಕು ಕೊಡು, ನೀನ್ ಲೋನ್ ತೆಗೆದು ಅದನ್ನ ಕೂಡ ನಾನು ಹೇಳಿದೀನಿ, ಕ್ಲಾರಿಫೈ ಮಾಡಿದೀನಿ ಏನು ಅಂತ ಹೇಳಿ. ಮತ್ತೆ ಅವ್ರು ಅದೇ ಅವ್ರ ಹತ್ರ ಯಾವ ಡಾಕ್ಯುಮೆಂಟ್ರಿನೂ ಇಲ್ಲ. ಅದನ್ನ ಇಟ್ಕೊಂಡು ಅವ್ರು ಅಲ್ಲೇ ಹೋಗ್ತಿದ್ರ. ನಮ್ಮ ಕಳಕಳಿ ಏನ್ ಗೊತ್ತಾ, ನೀವಿಬ್ರು ಒಂದಾಗ್ಬೇಕು. ಅದಕ್ಕೆ ಆರಾಮಾಗಿ ಕೂತ್ಕೊಂಡು ಮಾತಾಡಿ. ಇಷ್ಟೊಂದು ಹೇಳ್ತಾ ಇದ್ದಾಳೆ, ನಾನು ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅಂತ ಹೇಳ್ತಾ ಇದ್ದಾಳೆ. ಈವನ್ ಶಿ ಈಸ್ ಅರ್ನಿಂಗ್. ನಾನು ಇವಳ ಬಗ್ಗೆ ಪ್ರತಿಯೊಂದು ಟೇಕ್ ಕೇರ್ ಮಾಡ್ತಿರೋದು ನಾನೇ. ಇವಳಿಗೆ ಒಂದ್ ನಿಮಿಷ
ಡೋಲೋ 650 ಟ್ಯಾಬ್ಲೆಟ್ ಬೇಕಾದ್ರೆ ನಾನೇ ತಂದು ಕೊಡ್ತೀನಿ, ಯಾಕಂದ್ರೆ ಅವ್ಳು ತರಲ್ಲ. ಅದಕ್ಕೆ ನನಗೆ ಬೇಡ, ನಾನು ದುಡ್ಡು ಇರ್ತೀನಿ, ನಾನು ಅಪ್ಪು ಕೊಡ್ತೀನಿ, ನೋ ಪ್ರಾಬ್ಲಮ್. ನೀನು ದುಡ್ಡಿದ್ರೆ ನೀವು ಅಪ್ಪು ನನಗೆ ಆಸೆನೇ ಇಲ್ಲ, ನಾನು ನಿನಗೆ ಪ್ರತಿಯೊಂದು ಆಸೆ ಈಡೇರಿಸ್ತೀನಿ, ಸಂಸಾರ ಮಾಡಕ್ಕೆ ರೆಡಿ ಇಲ್ಲ. ಏನಾದ್ರೆ ನೀನು ಚೆನ್ನಾಗಿ ನೋಡ್ಕೋ. ಡೋಲೋ ತಗೊಂಡ್ಬಂದೆ, ಪ್ರಾಕ್ಟಿಕಲ್ ಆಗಿದ್ದೀರಾ ಸರ್ ನೀವು. ರೇಷನ್ ತಗೊಂಡ್ ಬಂದೆ, ಯಾರಾದ್ರೂ ಹೇಳ್ತಾರಾ ಅಲ್ಲ ಹೇಳೋದಂದ್ರೆ ಇವಾಗ ಸಂಸಾರ ಮಾಡಕ್ಕೆ ರೆಡಿ ಇಲ್ಲ ಅಂದ್ರೆ ಇನ್ನೇನ್ ಸರ್ ಮಾಡಿ? ನೀವ್ ಹೇಳಿ, ಪೊಲೀಸ್ ಸ್ಟೇಷನ್ ಹೇಳಿದ್ರು ಸರ್ ಆ ಡೋಲೋ 650 ಮಾತ್ರೆ ಸರ್, ಆ ಡೋಲೋ 650 ಮಾತ್ರೆ ತಗೊಂಡ್ ಬರೋ ಬದಲು ಪ್ರೀತಿ ಕೊಟ್ಟಿದ್ರೆ ಆಗ್ತಿತ್ತಲ್ಲ ಸರ್. ಸರ್ ಪ್ರೀತಿ ಅವ್ರು ಪ್ರೀತಿನೇ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಹೆಂಗ್ ಸರ್ ಹೇಳ್ತಾರೆ ಪ್ರೀತಿ ಕೊಟ್ಟಿಲ್ಲ ಅಂದ್ರೆ? ಪ್ರೀತಿ ಕೊಟ್ಟಿಲ್ಲ ಅಂದ್ರೆ ಅವತ್ತೆಲ್ಲ ಬಿಟ್ಟು ಬರ್ತಿದ್ದಾರೆ ಮೈಸೂರಾಗ, ನಾನೇ ಹೋಗಿ ಕರ್ಕೊಂಡ್ ಬರ್ತಿದ್ದೆ, ಎಲ್ಲಾರು ಹೇಳಿದ್ರು ಇವಾಗ ಸೆಟ್ ಆಗ್ತಿಲ್ಲ ಬಿಟ್ಬಿಡಿ ಅಂತ ಹೇಳಿ. ಒಂದು ಡೋಲೋ 650 ಅಲ್ಲ ಸರ್, ಅದನ್ನ ಹೇಳ್ತಾ ಇದೀರಲ್ಲ ಸರ್, ಯಾರೋ ಅದು ಹೇಳ್ತಾ ಇದೀನಿ. ಅಂದ್ರೆ ಅವಳು ಹೇಳ್ತಾ ಇದ್ರೆ ಪ್ರೀತಿ ಇಲ್ಲ ಹಂಗಂದ್ರೆ, ನೋಡಮ್ಮ ನೀವು ಅವ್ರು ಹೇಳ್ತಾರೆ ಅವ್ಳು ನನ್ನ ಗಂಡ ನನಗೇನು ಖರ್ಚು ಮಾಡಲ್ಲ ಬಿಡಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವಳು ಅಷ್ಟು ದುಡಿದ್ರು ಕೂಡ ಅವಳಿಗೋಸ್ಕರ ಅವಳಿಗೆ ಖರ್ಚು ಮಾಡೋಕ್ಕಿಲ್ಲ, ನಾನು ರೆಸ್ಪಾನ್ಸಿಬಿಲಿಟಿ ತಗೋಬೇಕಂತ ಹೇಳ್ತಾಳ. ಆ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾನು ಮಾಡ್ತೀನಿ, ಮನೆ ಮ್ಯಾಚ್ ಮಾಡ್ತೀನಿ, ಪ್ರತಿಯೊಂದು ನಾನೇ ಮಾಡ್ತಾ ಇದೀನಿ. ಇವಳು ನನಗೆ ಏನು ಮಾಡೋದು ಬೇಡ, ಸಂಸಾರ ಮಾಡಕ್ಕೆ ರೆಡಿ ಇಲ್ಲ, ಇನ್ನೇನು ಮಾಡೈತೆ? ಈ ಮಾತು ಮನೆ ಕೆಡಿಸ್ತು, ಅಷ್ಟೇ, ಒಲೆ ಕೆಡಿಸ್ತು ಅನ್ನೋ ತರ ಈಗ ವಿಡಿಯೋ ಆಡಿಯೋ ನಿಮ್ ಸಂಸಾರನೇ ಕೆಡಿಸ್ಬಿಟ್ಟಿದೆ ಸರ್. ಇವಳು ಸ್ಮಾರ್ಟ್ ಇದ್ದ, ನಾವು ಸ್ಟಾರ್ಟ್ ಮಾಡಿದ್ದೆ, ನಮ್ದೇನಿಲ್ಲ. ಫಸ್ಟ್ ಅವ್ರು ಮಾಡಿದ್ದು ಯಾರಿಂದ ಸ್ಟಾರ್ಟಿಂಗ್ ಆಗಿದೆ ವಿಡಿಯೋ? ಇವಾಗ ಆಗ್ಲಿ ಬಿಡಿ. ಇವಾಗ ಸದ್ಯಕ್ಕೆ ಅವಳಿಗೆ ಸಂಸಾರ ಮಾಡಕ್ಕೆ ಇಷ್ಟ ಇಲ್ಲ. ಇವಾಗ ಸಂಸಾರ ಮಾಡಕ್ಕೆ ಫೈನಲಿ ಸರ್ ಇನ್ನೊಂದು ಕೇಳ್ಬಿಡ್ತೀನಿ ಸರ್, ಏನ್ ಮಾಡ್ತೀರಾ ಸರ್ ಮೇಡಮ್? ಒಂದಾಗ್ತೀರಾ ಮೇಡಮ್? ಮನಸ್ಥಿತಿನೇ ಇಲ್ವಾ? ಒಂದಾಗೋ ಮನಸ್ಥಿತಿನೇ ಇಲ್ಲ ಸರ್. ಒಂದು ಹೆಣ್ಣಿಗೆ ಒಂದು ಮನ್ಸನ್ನ ಇರ್ತಿರುತ್ತೆ. ನಾನು ಚುಚ್ಚಿ 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 ಮಾಡಿದ್ಮೇಲೆ ನನ್ನ ಮಧ್ಯಾಹ್ನದ ಏನೇನಾಗಿದೆ ಅಂತ ಕೇಳಿ ನೀವು, ಅಲ್ಲಿ ಅದು ಬರೋದೇ ಇಲ್ಲ. ಅವ್ರಿಗೆ ಮಲ್ಕೊಂಡಿಲ್ಲ ಅನ್ನೋದು ಬರ್ತಿದೆ ಹೊರತು, ಇಲ್ಲ ನಾನು ಅವಳಿಗೆ ತಿತ್ತೇನೆ, ಇಲ್ಲ ಮಾಡ್ತೀನಿ. ಓಕೆ ಥ್ಯಾಂಕ್ ಯು. ಏನ್ ಗೊತ್ತಾ, ಇನ್ನೂ ಸಮಯ ಇದೆ, ಯೋಚನೆ ಮಾಡಿ, ಒಂದು ನಿರ್ಧಾರ ಮಾಡಿ. ಥ್ಯಾಂಕ್ ಯು ಇಬ್ಬರಿಗೂ ಕೂಡ. ಎಸ್ ವೀಕ್ಷಕರೇ, ಈ ಕಾರ್ಯಕ್ರಮ ಮಾಡಿದ್ದು ಅಂದರೆ ಇವರಿಬ್ಬರನ್ನು ಕೂರಿಸ್ಕೊಂಡು ಮಾತನಾಡಿದ್ದು ಅವರಿಬ್ಬರ ಸಂಸಾರನ ನಿಮಗೆ ತೋರಿಸಿ ಇನ್ನೇನೋ ಮಾಡೋದಕ್ಕಲ್ಲ. ಅಂದರೆ ಮನೆಗಳಲ್ಲಿ ಸಣ್ಣ ಪುಟ್ಟ